ಪರಿಣಮಿಸಿದೆ. ಪರಿಣಾಮ ರಾಜ್ಯದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಇದೀಗ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹ ರವಾನೆ ಆಗ್ತದೆ. ಮಗದೊಂದು ಕಡೆ ಬೆಂಗಳೂರಿಗೆ ಈಗ ಆಲ್ರೆಡಿ ಭರತ್ ಅವರ ಮೃತದೇಹ ತಲುಪಿದ್ದು ಅಂತಿಮ ನಮನಕ್ಕೆ ಮತ್ತು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಮಂಜುನಾಥ್ ಅವರ ಮೃತದೇಹ ಆನ್ ದಿ ವೇ ಈಗ ಬೆಂಗಳೂರಿನಿಂದ ಶಿವಮೊಗ್ಗವನ್ನು ತಲುಪಲಿಕ್ಕೆ ಇನ್ನೇನು ಒಂದು ಕಾಲು ಗಂಟೆಗಳ ಸಮಯ ಬೇಕು. ಇದರ ಜೊತೆಗೆ ಬೆಂಗಳೂರು ಅಂತ ತಗೊಂಡಾಗ ಭರತ್ ಅವರ ನಿವಾಸದಲ್ಲೂ ಕೂಡ ನೀರವ ಮೌನ. ಪತ್ನಿ ಇನ್ನೂ ಕೂಡ ಬಿಕ್ಕಿ ಅಳ್ತಿದ್ದಾರೆ. ಆ ಘಟನೆಯಿಂದ ಹೊರಬರೋಕ್ಕಾಗ್ತಿಲ್ಲ ಆಕೆಗೆ. ಯಾಕಂದರೆ ಕಣ್ಣೆದುರೇ ಗಂಡನ ಜೀವ ಹೋಯಿತು. ನೂರಾರು ಕನಸುಗಳನ್ನು ಹೊತ್ತು ಅಲ್ಲಿಗೆ ಹೋಗಿದ್ರು. ಇದೊಂದು ಬ್ರೇಕ್ ತಗೊಳ್ಳೋಣ, ಇದೊಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬಂದು ನಮ್ಮ ಕೆಲಸವನ್ನು ಆರಂಭ ಮಾಡೋಣ. ಗಂಡ ಕೆಲಸ ಬೇರೆ ಬಿಟ್ಟಿದ್ರು, ಅಂದರೆ ಹೊಸ ಕಂಪನಿಯನ್ನು ಶುರು ಮಾಡ್ತೀನಿ ಅಂತ ಹೊಸ ಪ್ಲ್ಯಾನ್ ಇಟ್ಕೊಂಡು. ಅದಕ್ಕೋಸ್ಕರ ಗಮನಿಸ್ತಾ ಇದ್ದೀರಿ ಭರತ್ ಅವರ ತಂದೆ, ನೆನೆಯೂ ಕೂಡ ನಾವು ಹೇಳ್ತಾ ಇದ್ವಿ ಅವ್ರ ತಂದೆಗೆ ವಾಕಿಂಗ್ ಹೋಗಿದರೆ ವಿಚಾರವೇ ಗೊತ್ತಿಲ್ಲ ಅಂತ. ಆ ನಂತರ ಗೊತ್ತಾಗಿದ್ದು ಮಗ ಕಣ್ಣೆದುರಿಗಿಲ್ಲ, ಪ್ರವಾಸಕ್ಕೆ ಅಂತ ಹೋದವನು ಈ ರೀತಿಯಾಗಿ ಹೆಣವಾಗಿ ಬಂದಿದ್ದಾನೆ ಅಂದಾಗ ಆ ಸಂಕಟ ಹೇಳೋಕ್ಕಾಗಲ್ಲ, ಮಾತು ಪದಗಳು ಸಿಗಲ್ಲ ಇದ್ರ ಬಗ್ಗೆ ವಿವರಿಸೋಕೆ. ಮಗದೊಂದು ಕಡೆ ಪತ್ನಿ ಆ ನೋವಿನಿಂದ ಆ ಘಟನೆಯಿಂದ ಹೊರಬರೋಕೆ ಆಗ್ತಿಲ್ಲ. ಸೊ ಶಿ ಈಸ್ ಎ ಡಾಕ್ಟರ್. ಅವ್ರು ಹೇಳ್ತಾ ಇದ್ರು, ನಾನೊಬ್ಬ ಡಾಕ್ಟರ್, ನನಗೆ ಗೊತ್ತು ಯಾವ ಭಾಗಕ್ಕೆ ಪೆಟ್ಟು ಬಿದ್ದರೆ ಅವನ ಪರಿಸ್ಥಿತಿ ಏನಾಗುತ್ತೆ ಅಂತ. ನನ್ನ ಗಂಡನಿಗೂ ನನ್ನ ಕಣ್ಣೆದ್ರಲ್ಲೇ ತಲೆಗೆ ಬಿತ್ತು. ನನಗಲ್ಲೇ ಗೊತ್ತಾಯಿತು ನನ್ನ ಗಂಡ ಇನ್ನು ಉಳಿಯಲ್ಲ ಅಂತ. ಇನ್ನೊಂದೇ ಅವಕಾಶ ಉಳಿದಿದ್ದು ನನಗೆ ನನ್ನ ಮಗನನ್ನು ಉಳಿಸ್ಕೊಳ್ಳೋಕೆ ಅಂತ. ಭರತ್ ಅವರ ನಿವಾಸದ ಬಳಿ ಇದೀಗ ರಾಜಕೀಯ ನಾಯಕಗಳು ಬರ್ತಾ ಇದ್ದಾರೆ. ಮಾಜಿ ಸಚಿವ ವಿ ಸೋಮಣ್ಣ ಇದೀಗ ವಿಸಿಟ್ ಮಾಡಿದ್ದಾರೆ. ಅದೇ VVIPಗಳು ಬರುವ ಹಿನ್ನೆಲೆಯಲ್ಲಿ ವಿಶೇಷ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಿದ್ದಾರೆ. ಸೋಮಣ್ಣ ಅವರು ಈ ಘಟನೆಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಮಾಡೋದಕ್ಕೆ ಈಗಾಗಲೇ ಭಾರತ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಥರದ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ರಾತ್ರಿ 2 ಬಾಡಿಗಳನ್ನು ದೇಹಗಳನ್ನು ನಾವು ಬರಮಾಡಿಕೊಂಡಾಗ ನಾನು ಕೂಡ ಹೆಣ್ಮಗಳನ್ನು ನೋಡಿ ವಿವೇಕಾನಂದ ದೇಶ ಇದ್ದರೆ ನಾವೆಲ್ಲ ಇರ್ಬೋದು ಅನ್ನೋದಕ್ಕೆ ಈ ಪಿಶಾಚಿಗಳು ಮಾಡಿರ್ತಕ್ಕಂಥ ಈ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೇನೋ ವಿಕಾಸನೆ ತಗೋಬೇಕು ಎಲ್ಲವನ್ನು ಕೂಡ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ರಕ್ಷಣಾ ಸಚಿವರು ಕೈಗೊಂಡಿದ್ದಾರೆ. ಅದಲ್ಲದೆ ಅವ್ರು ಕೈಗೊಂಡಂಥ ತೀರ್ಮಾನವನ್ನು ಇಡೀ ವಿಶ್ವ ಶ್ಲಾಘನೆ ಮಾಡ್ತಾ ಇದ್ದಾರೆ. ದೇಶಕ್ಕಿಂತ ದೊಡ್ಡವರು ನಾವು ಯಾರು ಅಲ್ಲ ಅನ್ನೋದನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಸಂದರ್ಭ ಸನ್ನಿಹಿತವಾಗಿದೆ. ಇದರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ತಕ್ಕಂಥದ್ದು ದೇಶದ ಸಂರಕ್ಷಣೆಯಲ್ಲಿ. ಇದೀಗ ಭರತ್ ಅವರ ನಿವಾಸ ಬೆಂಗಳೂರಿನ ಮತ್ತಿಕೆರೆಯ ನಿವಾಸಕ್ಕೆ ಒಬ್ಬೊಬ್ಬರೇ ರಾಜಕೀಯ ಗಣ್ಯರು ಬರ್ತಾ ಇದ್ದಾರೆ. CT ರವಿ ಅವರು, ಹಾಗೆ ಈಗ ವಿ ಸೋಮಣ್ಣ ಅವರು ಮಾತಾಡ್ತಾ ಇದ್ರು. ಇನ್ನೂ ಹಲವು ಗಣ್ಯರು ಬರುವಂತಹ ನಿರೀಕ್ಷೆಯಲ್ಲಿದೆ. CM ಸಿದ್ದರಾಮಯ್ಯ ಮತ್ತು ರಾಜ್ಯಪಾಲರು ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಬಟ್ ಕುಟುಂಬಸ್ಥರ ಅಳಲು, ಅವರಿಗೆ ಯಾರ ಸಾಂತ್ವನವೂ ಸಾಕಾಗ್ತಾ ಇಲ್ಲ ಸದ್ಯಕ್ಕೆ. ಯಾರ ಸಾಂತ್ವನದ ಪದವೂ ಸಾಕಾಗ್ತಾ ಇಲ್ಲ ಸಮಾಧಾನ ಪಡಿಸೋದಕ್ಕೆ. ಹೆಂಡತಿ ಒಂದು ಕಡೆ ಗಂಡನನ್ನು ಕಳ್ಕೊಂಡು, ಮಗನನ್ನು ಕಳ್ಕೊಂಡು ಅಪ್ಪ ಅಮ್ಮ ಬಿಕ್ಕಿ ಅಳ್ತಾ ಇದ್ದಾರೆ. ತಾಯಿಗೆ ಒಂದು ಕಡೆ ಹಾರ್ಟ್ ಪ್ರಾಬ್ಲಮ್ ಇದೆ, ತಂದೆಗೆ ವಯಸ್ಸಾಗಿದೆ. ಮಗನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿಬಿಟ್ಟವಲ್ಲ ಅಂತ ಇದೇ ಸಂದರ್ಭದಲ್ಲಿ ಇದೇ 24 ಗಂಟೆಗಳ ಹಿಂದೆ ವಾಕಿಂಗ್ ಹೋಗಿದ್ರು. ಏನೂ ಗೊತ್ತಿರಲಿಲ್ಲ ಅವ್ರಿಗೆ. ಮಗ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಸುಳಿವೇ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ವಾಕ್ ಮಾಡ್ತಾಯಿದ್ರು ಪಾಪ. ಯಾವಾಗ ಈ ಬ್ಯಾರಿಕೇಡೆಲ್ಲ ಹಾಕಿದ್ರು, ಮನೆ ಮುಂದೆ ಪೊಲೀಸರು ಜಮಾಯಿಸೋಕ್ಕೆ ಅವರ ಸಿದ್ಧತೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು, ಆಗ ತಂದೆಗೆ ಗೊತ್ತಾಗಿದೆ ವಿಚಾರ. ಸಂಕಟ ಹೇಳೋಕ್ಕಾಗಲ್ಲ. ಈಗ ಒಬ್ಬೊಬ್ಬರೇ ಗಣ್ಯರು ಬಂದು ರಾಜಕೀಯ ನಾಯಕರುಗಳು ಬಂದು ಸಾಂತ್ವನವನ್ನು ಹೇಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯವೇ ಈಗ ಆ ಕುಟುಂಬದ ಪರವಾಗಿ, ಆ ಕುಟುಂಬಗಳ ಪರವಾಗಿ ನಿಂತ್ಕೊಳ್ಬೇಕು. ನಮ್ಮ ಮನೆಯ ಮಗ ಅನ್ನುವಂತಹ ಭಾವನೆಯಲ್ಲೇ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅಂತಿಮ ನಮನ ಅಥವಾ ಅಂತ್ಯ ಸಂಸ್ಕಾರ ಕೇವಲ ಅವರ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ. ಎಲ್ಲರೂ ಕೂಡ ಹೊರಗಿನಿಂದ ಬರ್ತಾರೆ, ಕುತೂಹಲಕ್ಕಾದರೂ ಬರ್ತಾರೆ. ಮತ್ತು ಎಲ್ರಿಗೂ ಕೂಡ ಕಸಿವಿಸಿ, ಏನೂ ತಪ್ಪಿಲ್ಲದೆ ಅಮಾಯಕರು ಹೋಗಿ ಜೀವವನ್ನು ಈ ರೀತಿಯಾಗಿ ಕಳ್ಕೊಬಂದ್ರಲ್ಲ ಅನ್ನುವಂಥದ್ದು. CT ರವಿ ಅವರು, ಅದೇ ರೀತಿಯಾಗಿ ಮುನಿರತ್ನ ಅವರು,
ಇದೀಗ ಮಾಜಿ ಸಚಿವ ಸೋಮಣ್ಣ ಅವರು ಕೂಡ ಬಂದು ಹೋಗಿದ್ದಾರೆ. CM ಸಿದ್ದರಾಮಯ್ಯ ಅವರು ಕೂಡ ಬರಲಿಕ್ಕಿದ್ದಾರೆ ಅನ್ನೋ ಮಾಹಿತಿ. ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಅವರು ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಆಫ್ಟರ್ 10 ಗಂಟೆಯ ನಂತರ ಇದು ಬೆಂಗಳೂರಿನ ಮತ್ತಿಕೆರೆಯ ಭರತ್ ಅವರ ನಿವಾಸದ ಮುಂಭಾಗ. ಇಲ್ಲಿ ತನಕ ಚೆನ್ನಾಗಿ ಓಡಾಡ್ಕೊಂಡಿದ್ದ ಭರತ್ ಅವರು ನೂರಾರು ಕನಸುಗಳನ್ನು ಕಟ್ಕೊಂಡು ಓಡಾಡ್ತಾ ಇದ್ದ ಮನೆ ಮುಂದೆ ಇದೀಗ ಶವವಾಗಿ ಮಲಗಿದ್ದಾರೆ. ಅದನ್ನು ಅರಗಿಸ್ಕೊಳ್ಳೋಕೆ ಇಡೀ ಕುಟುಂಬಸ್ಥರ ಯಾರ ಬಳಿಯೂ ಕೂಡ ಆಗ್ತಿಲ್ಲ, ಕುಟುಂಬಕ್ಕೆ ಆಗ್ತಾ ಇಲ್ಲ. ಅದೇನೇ ಹೇಳಿದ್ದು, ಕಣ್ಣೆದರ ಗಂಡನನ್ನು ಹಿಂಗೆ ಕಳ್ಕೊಂಡಲ್ಲ, ಒಂದು ಕೊನೆ ಅವಕಾಶವೂ ನನಗೆ ನನ್ನ ಗಂಡನನ್ನು ಉಳಿಸ್ಕೊಳ್ಳೋಕ್ಕೆ ಸಿಗಲಿಲ್ವಲ್ಲ ಅನ್ನುವಂತಹ ನೋವು ಅವರ ಜೀವಿತಾವಧಿ ತನಕ ಕೂಡ ಹೆಂಡತಿಯವರಿಗಿರುತ್ತೆ, ಪಲ್ಲವಿ ಅವರಿಗೆ. ಮತ್ತೊಂದು ಕಡೆ ಅವರ ತಂದೆ ತಾಯಿ, ಮಗ ನಮ್ಮ ಚಿತೆಗೆ ಬೆಂಕಿ ಇಡಬೇಕಿತ್ತು, ಬಟ್ ಮಗನ ಸಾವನ್ನು ನಮ್ಮ ಕಣ್ಣಾರೆ ಹಿಂಗೆ ನೋಡಿದ್ವಲ್ಲ ಅಂತ ಆ ತಂದೆ ತಾಯಿಗೂ ಕೂಡ ಅವರದ್ದೇ ಆದಂತಹ ಕೊರಗಿರುತ್ತೆ. ಎಷ್ಟು ಹೇಳಿದ್ರೂ ಸಾಂತ್ವನ ಈ ಸಂದರ್ಭದಲ್ಲಿ ನಿಜಕ್ಕೂ ಕಡಿಮೆಯೇ. ಆ ಪಾಪಿಗಳ ದುಷ್ಕೃತ್ಯಕ್ಕೆ ಅಮಾಯಕರ ಜೀವ ಹೋಗಿದೆ. ಒಂದು ಕಡೆ ಹೌದು, ಆ ಪ್ರತೀಕಾರ ಯಾವಾಗ ಅನ್ನುವಂತಹ ಕೋಪ ಒಂದು ಕಡೆ ಆದರೆ, ಮನೆ ಮಕ್ಕಳನ್ನ ಕಳ್ಕೊಂಡ್ವಲ್ಲ, ರಾಜ್ಯದವ್ರನ್ನ ಕಳ್ಕೊಂಡ್ರಲ್ಲ ಅನ್ನುವಂತಹ ದುಃಖ ಮತ್ತೊಂದು ಕಡೆ ಉಮ್ಮಳಿಸಿ ಬರ್ತಾ ಇದೆ. ಭರತ್ ಅವರ ಪತ್ನಿಗೆ ಸಾಂತ್ವನವನ್ನು ಹೇಗೆ ಹೇಳ್ತಾರೆ, ಯಾರು ಹೇಳ್ತಾರೆ ಅನ್ನೋಕ್ಕಿಂತ, ಒಬ್ಬೊಬ್ಬರೇ ರಾಜಕೀಯ ನಾಯಕರುಗಳು ಬಂದು ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಯಾರು ಹೇಳ್ತಾರೆ ಮತ್ತು ಹೇಗೆ ಹೇಳ್ತಾರೆ ಅಂತ ಈಗ ಶಿವಮೊಗ್ಗದ ಚಿತ್ರಣವನ್ನು ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವು. ಶಿವಮೊಗ್ಗಕ್ಕೆ ಈಗ ಆನ್ ದಿ ವೇ ಮಂಜುನಾಥ್ ಅವರ ಮೃತದೇಹ ಇನ್ನೇನು ಕೆಲವೇ ನಿಮಿಷಗಳಲ್ಲಿ, ಇನ್ನೊಂದು 1 ಗಂಟೆ ತಾಸಿನಲ್ಲಿ ತಲುಪತ್ತೆ. ಆ ಹಿನ್ನೆಲೆಯಲ್ಲಿ ಅಲ್ಲಿನ ಲೋಕಲ್ ಲೀಡರ್ಸ್, ರಾಜಕೀಯ ನಾಯಕರುಗಳು ಕೂಡ ಅವರ ಮನೆಯ ಬಳಿ ಜಮಾಯಿಸಿರೋದನ್ನು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಬೆಂಗಳೂರಿನ ಮತ್ತಿಕೆರೆ, ಯಶವಂತಪುರದ ಮತ್ತಿಕೆರೆ ಭರತ್ ನಿವಾಸದ ಮುಂದೆ ಕೂಡ ರಾಜಕೀಯ ಗಣ್ಯರು ಈಗ ಆಲ್ರೆಡಿ ಬಂದು ಅಂತಿಮ ನಮನವನ್ನು ಸಲ್ಲಿಸಿ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿ ಹೋಗುವ ಪ್ರಯತ್ನದಲ್ಲಿದ್ದಾರೆ. ರಾಜಕೀಯ ನಾಯಕರುಗಳೆಲ್ಲರೂ ನಾವು ನಿಮ್ಮ ಪರವಾಗಿದ್ದೀವಿ, ನಿಮ್ಮ ಜೊತೆಯಲ್ಲಿರ್ತೀವಿ, ಸಮಾಧಾನ ಮಾಡ್ಕೊಳ್ಳಿ ಅನ್ನುವ ಧೈರ್ಯವನ್ನು ತುಂಬ್ತಾ ಇದ್ದಾರೆ. ಬಟ್ ಆ ಕುಟುಂಬಕ್ಕೆ ಆ ಮಾತುಗಳು ಆ ಕುಟುಂಬದವರ ಕಿವಿಗೆ ನಾಟ್ತಾ ಇಲ್ಲ. ಕಾರಣ ತುಂಬ ದೊಡ್ಡ ಲಾಸ್ ಇದು, ತುಂಬೋಕ್ಕಾಗದ ಲಾಸ್ ಇದು. ಹಣವನ್ನು ಹೊಂದಿಸ್ಬಿಡ್ಬೋದು, ಬೇರೆ ಯಾವುದೇ ಲಾಸನ್ನು ವಾಪಸ್ ಮರುಗಳಿಸ್ಬೋದು, ಬಟ್ ಹೋದಂತಹ ಜೀವ ವಾಪಸ್ ಬರಲ್ಲ. ಬೇರೆ ರೀತಿಯ ಸಾವಾದರೆ ಅದೊಂದು ರೀತಿ, ಅನಾರೋಗ್ಯದಿಂದಲೋ ಅಥವಾ ಆಕ್ಸಿಡೆಂಟ್ನಿಂದಲೋ ಆದರೆ ಅದೊಂದು ರೀತಿಯ ನೋವು. ಬಟ್ ಇಂತಹ ನೋವು ತಮ್ಮದಲ್ಲದ ತಪ್ಪಿಗೆ ಮತ್ತು ಯಾವುದೋ ಒಂದು ಖುಷಿಯಾಗಿರೋಣ ಅಂತ ಹೋದಂತಹ ಜಾಗವೇ ನರಕವಾಗಿ ಪರಿಣಮಿಸುತ್ತೆ, ಜೀವವನ್ನು ತೆಗೆದು ಕಳಿಸುತ್ತೆ ಅಂದಾಗ ಆ ನೋವನ್ನು ತಡೆದುಕೊಳ್ಳೋಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಲ್ಲ. ಇಡೀ ಕುಟುಂಬ ಇದೀಗ ಶೋಕ ಸಾಗರದಲ್ಲಿ ಮುಳುಗಿದೆ ಎರಡೂ ಕಡೆ. ಆಮೇಲೆ ಇದು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಸುಮಾರು 28 ಜನ ಸಾವನ್ನಪ್ಪಿರುವಂಥದ್ದು.